1 ಸ್ಪೂನ್ ಆಗೋಷ್ಟು ಪುಡಿ ಉಪ್ಪು, ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ, ಸ್ವಲ್ಪ ಶಾಂಪೂನ ತೊಗೊಂಡಿದ್ದೀನಿ. ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಕಂಪ್ನಿ ಪೌಡರ್ನ ಯೂಸ್ ಮಾಡ್ತೀರಾ ಆ ಪೌಡರ್ನೇ ಹಾಕೊಳ್ಳಿ. ಪೌಡರ್ನ ಹಾಕಿದ್ಮೇಲೆ ಸ್ವಲ್ಪ 1 ಲೋಟ ಆಗೋಷ್ಟು ಬಿಸಿ ನೀರನ್ನು ಹಾಕಿದ್ದೀನಿ. ಬಿಸಿ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ನೊರೆ ಥರ ಬರ್ತಾ ಇದೆ. ಒಂದೊಳ್ಳೆ ಸೂಪರ್ ಆಗಿರುವಂಥ ಲಿಕ್ವಿಡ್ ಸಿದ್ಧಾಗಿದೆ. 1 ಲೋಟ ಆಗೋಷ್ಟು ನಾನು ಈ ಲಿಕ್ವಿಡನ್ನು ಸಿದ್ಧ ಮಾಡ್ಕೊಂಡಿದ್ದೀನಿ. ಮನೆ ನೆಲ ಒರೆಸುವಂಥ ನೀರಿಗೆ 1 ಲೋಟ ಆಗೋಷ್ಟು ಈ ಲಿಕ್ವಿಡನ್ನು ಹಾಕಿ ಇಡೀ ದಿನ ಮನೆಯೆಲ್ಲ ಘಮ ಅನ್ನತ್ತೆ. ನೆಲ ಎಲ್ಲ ಒಂದ್ಸತಿ ಒರೆಸ್ಬಿಟ್ರೆ ನಿಮಿಷಗಳಲ್ಲಿ ಕ್ಲೀನ್ ಆಗುತ್ತೆ. ಖಂಡಿತ ಹೌದು. ನೋಡಿ, ಮನೆ ನೆಲ ಒರೆಸುವಂಥ ನೀರಿನ ಜೊತೆಗೆ ಈ ಒಂದು ಲಿಕ್ವಿಡನ್ನು ಹಾಕಿ ಮಿಶ್ರಣ ಮಾಡಿಕೊಂಡು ನೀವು ಬಟ್ಟೆಲಿ ಮನೆ ನೆಲ ಒರೆಸ್ತೀರಾ ಅಂತಂದರೆ ಬಟ್ಟೆನಲ್ಲೇ, ಇಲ್ಲಾಂದರೆ ಮಾಪಲ್ಲಿ ಒರೆಸ್ತೀರಾ ಅಂತಂದರೆ ಮಾಪ್ನಲ್ಲೇ ನೀವು ನೀರನ್ನು ತೊಗೊಂಡು ಕ್ಲೀನಾಗಿ ಇಟ್ಕೊಂಡು ಒರೆಸ್ಕೊಳ್ತಾ ಬರೋದು. ನಾವಿಲ್ಲಿ ಪೌಡ್ರ್ ಬಳಸಿರೋದ್ರಿಂದ ಮನೆ ಘಮ ಅಂತ ಅಂತಿರುತ್ತೆ. ಅದ್ರ ಜೊತೆಗೆ ನಾವಿಲ್ಲಿ ಉಪ್ಪನ್ನು ಬಳಸಿದ್ದೀವಿ. ಬೇಕಿಂಗ್ ಸೋಡಾ ಅಂತೂ ಕ್ಲೀನಿಂಗ್ ಕೆಲಸಕ್ಕೆ ತುಂಬ ಉಪಯೋಗಕ್ಕೆ ಬರುತ್ತೆ. ಶಾಂಪೂ ಬಳಸಿರೋದ್ರಿಂದ ನೆಲ ಎಲ್ಲ ಶೈನಿಂಗ್ ಆಗುತ್ತೆ. ಸೊ ಕ್ಲೀನ್ ಆಗೋದ್ರ ಜೊತೆಗೆ ನೆಲ ಶೈನ್ ಬರೋದ್ರ ಜೊತೆಗೆ ಮನೆ ಘಮ ಅಂತಿರುತ್ತೆ. ಇಡೀ ದಿನ ಕೂಡ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಬಟ್ಟೆನಲ್ಲಿ ಏನಕ್ಕೆ ಒರೆಸೋದು ಅಂತಂದರೆ ಈ ರೀತಿ ಕಟ್ಟೆ ಥರ ಎಲ್ಲ ಇರುತ್ತಲ್ಲ, ಗ್ರಾನೈಟ್ ಮೇಲೆಲ್ಲ ಧೂಳು ಇರುತ್ತೆ. ಅವಾಗ ಈ ರೀತಿ ಬಟ್ಟೆನಲ್ಲಿ ಮನೆ ನೆಲನ ಒರೆಸೋದ್ರಿಂದ ನಾವು ಸ್ವಲ್ಪ ಡೀಪ್ ಕ್ಲೀನ್ ಆಗೋ ಥರ ನಾವು ನೆಲವನ್ನು ಒರೆಸ್ಕೊಳ್ಬೋದು. ಮನೆ ನೆಲ ಫುಲ್ ಪಳ ಅಂತ ಹೇಳಿ ಉಳಿಯುತ್ತೆ. ಖಂಡಿತ ನೀವು ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ, ಆಮೇಲೆ ಕಮೆಂಟ್ ಮಾಡಿ.